ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೋದಂಡರಾಮಪುರ ಕೋದಂಡರಾಮಸ್ವಾಮಿ ಭಜನಾ ಮಂದಿರ ಮೂಲತಃ ಗಂಗಮ್ಮನ ಸನ್ನಧಿ ಇರುವಂಥದ್ದು. ಅದೇ ರೀತಿಯಾಗಿ ದೇವಾಲಯದಲ್ಲಿ ಕೋದಂಡರಾಮರು, ಶ್ರೀನಿವಾಸರು, ಕೃಷ್ಣರು, ಸುಬ್ರಹ್ಮಣ್ಯರು ಹಾಗೂ ಕೊರಿಮಾರಿಯಮ್ಮನವರು, ಮಹಾಗಣಪತಿ, ಆದಿತ್ಯಾದಿ ನವಗ್ರಹಗಳ ಜೊತೆಯಲ್ಲಿ ಅಮ್ಮನವರ ಸ್ಥಾಪಿತವಾಗಿರುವಂಥದ್ದು. ಮೂಲತಃ ಗಂಗಮ್ಮನ ಸಾನ್ನಿಧ್ಯ. 1928ರಲ್ಲಿ ಈ ಒಂದು ದೇವಾಲಯ ನಿರ್ಮಾಣವಾಗುವಂಥದ್ದು. 95 ವರ್ಷಗಳಿಂದಲೂ ಕೂಡ ಇಲ್ಲಿ ಜಾತ್ರೆ ನಡೀತಾ ಬಂದಿರತಕ್ಕಂಥದ್ದು. ಈ ತಿಂಗಳ 2024 ಜೂನ್ 10, 11, 12ನೇ ತಾರೀಕಿನಲ್ಲಿ ಇಲ್ಲಿ ಗಂಗಮ್ಮನವರ ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನಡೀತಾ ಇರತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ತಾಯಿಯ ಅನುಗ್ರಹದಿಂದ ಇಲ್ಲಿ ಈ ಒಂದು ಕಾರ್ಯವು ನಡೀತಾ ಬಂದಿರತಕ್ಕಂಥದ್ದು. 10ನೇ ತಾರೀಕು ಸಂಜೆ 5 ಗಂಟೆಗೆ ಕ್ಷೀರಕುಂಭ ಮೆರವಣಿಗೆಯು ಶ್ರೀ ಸರ್ಕಲ್ ಮಾರಿಯಮ್ಮ ದೇವಸ್ಥಾನದಿಂದ ಹೊರಟು ಕೋದಂಡರಾಮಪುರವನ್ನು ತಲುಪುವುದು. ಸಂಜೆ 7 ಗಂಟೆಗೆ ಶ್ರೀ ಗಂಗಮ್ಮ ದೇವಿ ಕ್ಷೀರಾಭಿಷೇಕ, ಹಾಲಾಭಿಷೇಕ ಈ ಒಂದು ಸನ್ನಿಧಿಯಿಂದ ಪ್ರಾರಂಭವಾಗಿ ನಡೆಯುವಂಥದ್ದು. ಅದೇ ರೀತಿಯಾಗಿ 11ನೇ ತಾರೀಕು 6ನೇ ತಿಂಗಳ 2024 ಮಂಗಳವಾರ ಬೆಳಗ್ಗೆ ಗಂಗಮ್ಮ ದೇವಿಗೆ ಮಾಂಗಲ್ಯ ಸೂತ್ರ ಧಾರಣೆ ಹಾಗೂ ಮಹಾಮಂಗಳಾರತಿಯನ್ನು ಏರ್ಪಾಟು ಮಾಡಲಾಗುವಂಥದ್ದು. ಅದಾದ ನಂತರ ಸಾರ್ವಜನಿಕರಿಗೆ ವಿಶೇಷವಾಗಿರತಕ್ಕಂಥ ದರ್ಶನ, ಪ್ರಸಾದ ವ್ಯವಸ್ಥೆಯು ಕೂಡ ಆಗುವಂಥದ್ದು. ಮಧ್ಯಾಹ್ನ 12 ಗಂಟೆಗೆ ಕುಂಭ ನೈವೇದ್ಯ ಹಾಗೂ ಮಹಾಮಂಗಳಾರತಿ. ಸಂಜೆ 7 ಗಂಟೆಗೆ ಹಸಿ ಹೂವಿನ ಕರಗ ದೇವಸ್ಥಾನದಿಂದ ಹೊರಟು ಕೋದಂಡರಾಮಪುರ, ವಯ್ಯಾಳಿಕಾವಲ್, ಮಲ್ಲೇಶ್ವರಂ ರಸ್ತೆಗಳ ಮೂಲಕವಾಗಿ ಬೆಳಗಿನ ಜಾವ 2 ಗಂಟೆಗೆ ದೇವಸ್ಥಾನವನ್ನು ತಲುಪುವುದು. 12ನೇ ತಾರೀಕು 6ನೇ ತಿಂಗಳ 2024 ಬುಧವಾರ ಬೆಳಗ್ಗೆ 9 ಗಂಟೆಗೆ ಸುಮಂಗಳಿ ಪೂಜೆ, ವಿಶೇಷವಾಗಿ ಎಲ್ಲ ಸುಮಂಗಳಿಯರ ಮೂಲಕವಾಗಿ ಸುಮಂಗಳಿ ಪೂಜೆಯನ್ನು, ಮಧ್ಯಾಹ್ನ 12 ಗಂಟೆಗೆ ಅನ್ನಸಂತರ್ಪಣೆಯನ್ನು ಕೋದಂಡರಾಮಪುರದ ಪ್ರೌಢಶಾಲಾ ಆಟದ ಮೈದಾನದಲ್ಲಿ ಏರ್ಪಾಡು ಮಾಡಲಾಗಿರುತ್ತದೆ. ಕೋದಂಡರಾಮಪುರ ಬೆಂಗಳೂರು ಪ್ರಯೋಜನವರು ಶ್ರೀ ಸೋಲಾಮಣಿ ಮತ್ತು ಕುಟುಂಬದವರಿಂದ. ಸಂಜೆ 5:30 ಗಂಟೆಗೆ ದೇವಿಯ ರಥೋತ್ಸವ ಕೋದಂಡರಾಮಪುರ ಮುಖ್ಯ ರಸ್ತೆಯಿಂದ ಹೊರಟು ವಯ್ಯಾಳಿಕಾವಲ್, ಗುಟ್ಟಹಳ್ಳಿ ಮುಖ್ಯ ರಸ್ತೆ, ಮಲ್ಲೇಶ್ವರಂ 8ನೇ ಅಡ್ಡ ರಸ್ತೆಯಲ್ಲಿ ಸಂಪಿಗೆ ಮುಖ್ಯ ರಸ್ತೆ, ಕಾಡು ಮಲ್ಲೇಶ್ವರ ದೇವಸ್ಥಾನದ ಮುಖಾಂತರ ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನವನ್ನು ತಲುಪುವಂಥದ್ದು. ಅದೇ ರೀತಿಯಾಗಿ ಹಸಿ ಹೂವಿನ ಕರಗ ಸಂಜೆ 7 ಗಂಟೆಗೆ ದೇವಸ್ಥಾನದಿಂದ ಪ್ರಾರಂಭವಾಗುತ್ತೆ. ಸಂಪಿಗೆ ಮುಖ್ಯ ರಸ್ತೆ, ವಯ್ಯಾಳಿಕಾವಲ್, ಗುಟ್ಟಹಳ್ಳಿ ರಸ್ತೆ ಮುಖಾಂತರವಾಗಿ 4 ಗಂಟೆಗೆ ದೇವಸ್ಥಾನವನ್ನು ತಲುಪುವುದು. ಈ ಗಂಗಮ್ಮ ಜಾತ್ರೆ ಪರಿಪೂರ್ಣವಾಗಿರತಕ್ಕಂತಹ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತವು ಇರತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ತಾಯಿಯ ದರ್ಶನವನ್ನು ಮಾಡಿ, ಜಾತ್ರಾ ಮಹೋತ್ಸವವನ್ನು ವೀಕ್ಷಣೆಯನ್ನು ಮಾಡಿ, ಆ ತಾಯಿಯವರ ಹಸಿ ಕರಗವನ್ನೆಲ್ಲ ಕೂಡ ವೀಕ್ಷಣೆಯನ್ನು ಮಾಡಿ ಭಕ್ತಾದಿಗಳು ಪುನೀತರಾಗಬೇಕು. ದೇವಾಲಯದ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ, ಆ ತಾಯಿಯ ದರ್ಶನವನ್ನು ಮಾಡಿದರೆ ಮಡಲಕ್ಕಿ ಕಟ್ಟುವುದರಿಂದ, ತಾಯಿಗೆ ಸೀರೆಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಆಯುಷ್ಯ, ಆರೋಗ್ಯ, ಧನ, ಕನಕಾದಿಗಳು ಪ್ರಾಪ್ತಿಯಾಗುವಂಥದ್ದು. ವಿವಾಹವಾಗದೇ ಇರತಕ್ಕಂಥವ್ರಿಗೆ ವಿವಾಹ ಭಾಗ್ಯವಾಗುವಂಥದ್ದು. ಅದೇ ರೀತಿಯಾಗಿ ಸತ್ಸಂತಾನವಿಲ್ಲದೇ ಇರತಕ್ಕಂಥವರಿಗೆ ಸಂತಾನ ಭಾಗ್ಯ ಬರುವಂಥದ್ದು. ಕೋರಿದ ಇಷ್ಟಾರ್ಥವೆಲ್ಲವನ್ನು ಕೊಡುವಂಥ ತಾಯಿ ಆ ಜಗನ್ಮಾತೆಯಾಗಿರ್ತಾಳೆ. ಅದೇ ರೀತಿಯಾಗಿ 95 ವರ್ಷಗಳಿಂದ ಈ ಒಂದು ದೇವಾಲಯ, ಈ ಒಂದು ಜಾತ್ರಾ ಮಹೋತ್ಸವವು ನಡೀತಾ ಬರ್ತಾ ಇರತಕ್ಕಂಥದ್ದು ವೈಶಿಷ್ಟ್ಯ. ವಿಶೇಷವಾಗಿ ಈ ಒಂದು ಮಲ್ಲೇಶ್ವರವನ ಪರಿಪೂರ್ಣವಾಗಿರತಕ್ಕಂಥ ಜನರು ಆ ತಾಯಿಯರ ಆಶೀರ್ವಾದವನ್ನು ಪಡೀತಾರೆ. ಅದೇ ರೀತಿ ಎಲ್ಲರೂ ಕೂಡ ಬಂದು ತಾಯಿಯ ಆಶೀರ್ವಾದವನ್ನು ಪಡೆದು ಆ ತಾಯಿಯ ಅನುಗ್ರಹವನ್ನು ಪಡಿಬೇಕಾಗಿ ಸಮನೀಯವಾದಂಥ ಪ್ರಾರ್ಥನೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಇಲ್ಲಿ ಸ್ಥಳೀಕ ರಾಜಾಜಿನಗರ್ನಲ್ಲಿರೋದು. ಮಲ್ಲೇಶ್ವರಮ್ಮು ನನಗಿಲ್ಲಿ ಭಾಳ ಚಿರಪರಿಚಿತವಾದಂಥ ಸ್ಥಳ. ತುಂಬ ನೋಡಬೇಕಾಗಿರ್ತಕ್ಕ ಸ್ಥಳಗಳು ತುಂಬ ಇದೆ. ಮಲ್ಲೇಶ್ವರಂಗೆ ಬಂದರೆ ಒಂದು ಆಧ್ಯಾತ್ಮಿಕ ಮನಸ್ಥಿತಿ ಮನುಷ್ಯನಲ್ಲಿ ಉಂಟಾಗ್ತದೆ. ಹಾಗೂ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ವೈಬ್ರೇಷನ್ ಇದೆ. ಅದರಲ್ಲೂ ಹೆಚ್ಚಿಗೆ ಈ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಾಗ ಮನಸ್ಸಲ್ಲಿ ತುಂಬ ಒಂದು ಆಹ್ಲಾದಕರವಾದಂಥ ನೀರು ಚೆನ್ನಾಗಿರೋ ರೀತಿಯಲ್ಲಿ ಫೀಲ್ ಆಗ್ತದೆ ಮನಸ್ಸು. ಹಾಗಾಗಿ ನಾವು ಬರ್ತಾ ಇರ್ತೀನಿ. ಇಲ್ಲಿ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ಉಲ್ಲಾಸ, ಆನಂದ ಎಲ್ಲ ನೀಡುತ್ತೆ.
ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದಾಗ ಒಂದು ಏನೋ ತಾಯಿದು ತುಂಬ ಒಂದು ಆಶೀರ್ವಾದ ಸಿಗುತ್ತೆ, ಮಕ್ಕಳು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೀತಾರೆ ಅನ್ನೋ ಒಂದು ನಮ್ಮ ಇದು ಅದು ನಮ್ಮ ಕಲ್ಪನೆ ಅಲ್ಲ, ನಾವು ನಂಬಿರ್ತಕ್ಕಂಥದ್ದು, ನಾವು ಅದೇ ರೀತಿ ಇದ್ದೀವಿ. ಇದೇ ತಿಂಗಳು ಜೂನ್ 10, 11, 12 ಇಲ್ಲಿ ಗಂಗಮ್ಮ ದೇವಿಯ ಜಾತ್ರೆ ನಡೆಯುತ್ತೆ. ಭಾಳ ಅದ್ಧೂರಿಯಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಜನಗಳು ಬಂದು ದೇವಿ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೀನಿ. ನಾವು ಬರ್ತಾಯಿದ್ದೀವಿ, ನೀವು ಬರ್ತಿರಲ್ಲ, ಮಕ್ಕಳು ಮರಿಯೊಂದಿಗೆ ನಾವು ಬರ್ತಾಯಿದ್ದೀವಿ. ನೀವು ಬನ್ನಿ, ಮಿಸ್ ಮಾಡಬೇಡಿ. ಇದು ನಮ್ಮ ಮಲ್ಲೇಶ್ವರಂ. ಐ ಲವ್ ಮಲ್ಲೇಶ್ವರಂ.